ಥ್ಯಾಂಕ್ ಯು ಸೋ ಮಚ್. ಫಸ್ಟು ನಾನು ವೆಲ್ನೆಸ್ ಪ್ರಾಡಕ್ಟ್ ಮೂವ್ ಮಾಡ್ತಾ ಇದ್ದೆ, ಬಟ್ ಅಷ್ಟು ನನಗೆ ಕಾನ್ಫಿಡೆಂಟ್ ಇರಲಿಲ್ಲ. BMA ಮಿಷಿನ್ ಸಿಕ್ಕಿದ ಮೇಲೆ ನಾನು ಬೆಳಗ್ಗೆ ಎದ್ದೇಳ್ತಾ ಇರೋದು 4:15ಗೆ. ಸೊ 4:15ಗೆ ಎದ್ರೆ ನಾನು 5:15ಗೆ ಮನೆ ಬಿಡ್ತೀನಿ. ಸೊ ನಾನು ಕಂಪ್ಲೀಟ್ ಮಾಡಿರುವಂಥದ್ದು 250 ಹಳ್ಳಿ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ನಾವು 9-9:30 ವರ್ಷದೊಳಗೆ ಕ್ಯಾಂಪ್ ಕಂಪ್ಲೀಟ್ ಮಾಡ್ತೀವಿ. 10, 20, 25, 30 ಸಾವಿರದವರೆಗೂ ನಮ್ಮ ಕ್ಯಾಂಪಲ್ಲಿ ಆಗಿದೆ. ಸೊ ಆದರೆ ಅಲ್ಲಿ BP, ಶುಗರು, BMA ಪೂರ್ತಿ ಮಾಡ್ತೀವಿ. ಸೊ ಅಲ್ಲಿ ನಮಗೆ ಶುಗರ್ ಮಾಡಲಿಕ್ಕೆ ಯಾವುದೇ ರೇಟ್ಸ್ ಇಲ್ಲ, ಆದರೂ ಮಾಡ್ತಾ ಇದ್ದೀವಿ ಅಂತ ನಮಗೆ DHO ಹತ್ರ ಎಲ್ಲ ಕಂಪ್ಲೇಂಟ್ ಆಯಿತು. ಸೊ ಅದನ್ನೆಲ್ಲ ಫೇಸ್ ಮಾಡಿ ಹೆಂಗೋ ಬಂದು ಸೊ ನಾನು BMA ಮಿಷಿನ್ ಹಿಡಿದು ನಾನು ವರ್ಕ್ ಮಾಡ್ತಾ ಇರುವಂಥದ್ದು. ಸೊ ನನಗೆ ಅಂದರೆ ಜವಾಬ್ದಾರಿ ಜಾಸ್ತಿ ಇದ್ದಿದ್ದರಿಂದ ಗೋಲ್ಡ್ ಏನೂ ನಾನು ಆಗ್ತಿರ್ಲಿಲ್ಲ. ಆಸೆ ಇತ್ತು, ಬಟ್ ನೆರವೇರಿಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನು ಇದರಿಂದ ಒಂದು 50 ಗ್ರಾಮ್ ಗೋಲ್ಡ್ ಮಾಡಿಸಿದ್ದೀನಿ, 6 ಲಕ್ಷ ಸಾಲ ತೀರಿಸಿದ್ದೀನಿ. ದುಬೈ ಕಂಪ್ಲೀಟ್ ಆಗಿದೆ. ಕ್ರೂಸಲ್ಲಿ 8 ಜನ ಕ್ರೂಸಿಗೆ ಬಂದರು. ಸೊ ರೇಸ್ ಸ್ಟಾರ್ಟ್ ಮಾಡಿದರು. ಸೊ ಒಂದಷ್ಟು ಜನ ಬಿಟ್ಟು ಹೋದ್ರು, ಅದರಲ್ಲಿ 3 ಜನ ಕ್ರೂಸ್ ಅಚೀವ್ಮೆಂಟ್ ಆಗಿದೆ. ನಂದು ದುಬೈ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಸರ್ ನಾನು 2377 ಜನಕ್ಕೆ BMA ಮಾಡಿದ್ದೀನಿ ಸರ್. 15 ಬರೀ ನೋನಿ ಒಂದನೇ 15 ಲಕ್ಷ ನೋನಿ ಸೇಲ್ ಮಾಡಿದ್ದೀನಿ. ನೋನಿ ಎಲ್ಲರೂ ಹೇಳೋರು, ಮೇಡಮ್ ನೋನಿ ಹಾಕ್ಸೋದು ಬೇಡ, BV ಬರಲ್ಲ, ಅಚೀವ್ಮೆಂಟ್ ಆಗೋದು ಲೇಟ್ ಆಗುತ್ತೆ. ನಾನು ರಾಸಾಯನಿಕ ಒಂದೇ ಹೇಳ್ತಿದ್ದೆ, ಅಚೀವ್ಮೆಂಟ್ ನಿಧಾನ. ಆ ವ್ಯಕ್ತಿಗೆ ನೋನಿ ಕೊಟ್ಟರೆ ಇವತ್ತಲ್ಲ ನಾಳೆ ನಮ್ಮನ್ನು ಹುಡುಕೊಂಡು ಬರ್ತಾರೆ. ನಾನು ನೋನಿನೇ ಕೊಡೋದು ಅಂತ ಇರುತ್ತೆ. ಯಾವಾಗಲೂ ಬ್ಯಾಗು, ನನ್ನ ಹತ್ರ ವೆಹಿಕಲ್ ಇಲ್ಲ. 1,80,000 ಆಟೋ ಚಾರ್ಜ್ ಕೊಟ್ಟಿದ್ದೀವಿ ಸರ್. ಆಟೋ ಚಾರ್ಜು ಬೆಳಗ್ಗೆ ಎದ್ದು ನಾವು 5:15 ಮನೆ ಬಿಡುವಾಗ ನಮಗೆ ವೆಹಿಕಲ್ ಇಲ್ಲ. ಸೊ ನಾವು 3 ಜನ, ನಾನು ನನ್ನ ದೊಡ್ಡ ಮಗ, ಸೊಸೆ, ಟೀಮಲ್ಲಿ ಒಂದಿಬ್ರು, ಇಷ್ಟು ಜನನು ಹೋಗ್ತೀವಿ. 2 ಕ್ಯಾಂಪ್ ಮಾಡ್ತೀವಿ. ಅವಕ್ಕೆ ನಾವು 100 ಜನ ಇರಲಿ, ಇಬ್ಬರೇ. ನಾನು BP ಶುಗರ್ ಮಾಡಿ BMA ಮಾಡ್ತೀನಿ, ನನ್ನ ದೊಡ್ಡ ಮಗ BP ಮಾಡಿ ಪ್ರಾಡಕ್ಟ್ ಕೊಡ್ತಾನೆ. ಮತ್ತೆ ಅದು ಪ್ರಾಡಕ್ಟ್ ಬಿಲ್ ಸಮೇತ ಕೊಡ್ತೀವಿ, ಯಾವ ಡೇಟಲ್ಲಿ ಮಾಡಿದ್ದೀವಿ, ಅವರಿಗೆ ಕೊಲೆಸ್ಟ್ರಾಲ್ ಎಷ್ಟಿದೆ ಪ್ರತಿಯೊಂದು ಬರೆದು ಅವರಿಗೆ ಡೋಸೇಜ್ ಜಾಸ್ತಿ ಕೊಡ್ತಾ ಇದ್ವಿ. ಸ್ವಲ್ಪ ಒಂದೊಂದೇ ಟ್ಯಾಬ್ಲೆಟ್ ಹೇಳ್ತಾ ಇದ್ದಾಗ ಪ್ರಾಬ್ಲಮ್ ಆಗ್ತಾ ಇತ್ತು. ಅಂದರೆ ಪ್ರಾಬ್ಲಮ್ ಅಂದರೆ ಸರಿಯಾಗಿ ನೀರು ಕುಡಿತಿರ್ಲಿಲ್ಲ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡದೆ ಇರುವಾಗ ಆ ಥರ ಎಲ್ಲ ಆಗ್ತಾ ಇತ್ತು. ಸೊ 2 ಕಂಪ್ಲೀಟ್ ಆಯಿತು. ಆವಾಗ ನಾನು ಡೋಸೇಜ್ ಕಡಿಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮಾತ್ರೆ ಎಲ್ಲ ಕಟ್ ಮಾಡಿ 10 ದಿವಸ, ಆಮೇಲೆ ಒಂದೊಂದು ಈ ಥರ ಮಾಡ್ತಾ ಬಂದ್ವಿ. ಕೆಲವೊಬ್ಬೊಬ್ರು ಡ್ರಿಂಕ್ಸ್ ಮಾಡಿ ಪ್ರಾಡಕ್ಟ್ಸ್ ತಗೊಂಡು ಪ್ರಾಬ್ಲಮ್ ಆಯಿತು. ನಾನು ಬಿಲ್ ಬುಕ್ಕಲ್ಲೇ ಹಾಕಿಸ್ಕೊಟ್ಟೆ. ಮದ್ಯಪಾನ ಮಾಡಿದಾಗ ಪ್ರಾಡಕ್ಟ್ಸ್ ತೆಗೆದುಕೊಳ್ಳುವ ಆಗಿಲ್ಲ. ಸೊ ಈ ಥರ ಎಲ್ಲ ನಾವು ಸ್ವಲ್ಪ ಜಾಗ್ರತೆ ವಹಿಸಿ ಎಲ್ಲಿ ನೆಗೆಟಿವ್ ಬರ್ತಾ ಇತ್ತು ಅದ್ರ ಬಗ್ಗೆ ಕೂತು ಯೋಚನೆ ಮಾಡಿದಾಗ ಸೊ ಅಷ್ಟು ಮುಗಿಸಿದ್ವಿ. ಇವಾಗ ಯೋಚನೆ ಮಾಡ್ತಾ ಇದ್ವಿ, ನಮ್ಮ ಹಾಸನ ಕಡೆ ಹಳ್ಳಿಗಳು ಕಂಪ್ಲೀಟ್ ಆಯ್ತಲ್ಲ, ಇನ್ನು ಆ ಕಡೆ ಹೋಗೋದು. ಎಲ್ಲರೂ ಒಂದೊಂದು 15 ದಿವಸ ಮನೆ ರೂಮ್ ಮಾಡಿಬಿಡೋಣ, BMA ನಿಲ್ಲಿಸೋದು ಬೇಡ, ನಿರಂತರ ಪ್ರಯತ್ನ ಇರಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್.